40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಭಾರತೀಯ ಬ್ಯಾಂಕ್ಗಳಿಗೆ ಭಾರಿ ಡಿಮಾಂಡ್. ಹೂಡಿಕೆ ಮಾಡಲು ಮುಗಿಬಿದ್ದ ಗ್ಲೋಬಲ್ ಜೈಂಟ್ಸ್. ಸರ್ಕಾರಿ ಬ್ಯಾಂಕ್ಗಳಿಗೂ ಫಾರಿನ್ ಓನರ್ಸ್. ಸ್ನೇಹಿತರೆ, ಭಾರತದಂತಹ ದೊಡ್ಡ ಆರ್ಥಿಕ ಮಾರುಕಟ್ಟೆಗೆ ಕಾಲಿಡೋಕೆ ವಿಶ್ವ ದಿಗ್ಗಜರು ಹಾತೊರಿತಾ ಇದ್ದಾರೆ. ನಿಮ್ಮ ಬ್ಯಾಂಕ್ಗಳಲ್ಲಿ ನಮಗೂ ಪಾಲ್ ಕೊಡಿ, ಶೇರ್ ಕೊಡಿ, ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿ ಜಪಾನ್, ದುಬೈ, ಅಮೆರಿಕದ ಹೂಡಿಕೆದಾರರು ಮುಗಿ ಬೀಳ್ತಿದ್ದಾರೆ. ಲಿಟರಲಿ ದುಂಬಾಲು ಬೀಳ್ತಿದ್ದಾರೆ. ಬೆಳೀತಾ ಇರೋ ದೇಶದ ಆರ್ಥಿಕತೆ ಹಾಗೂ ಬೃಹತ್ ಜನಸಂಖ್ಯೆ ಫಾರಿನ್ ಇನ್ವೆಸ್ಟರ್ಸ್ ಅನ್ನ ಕೈ ಬೀಸಿ ಕರಿತಾ ಇದೆ. ಈಗ ಆಲ್ರೆಡಿ ಬ್ಲಾಕ್ ಸ್ಟೋನ್, ಎಮಿರೇಟ್ಸ್ NBD, ಜಪಾನ್ SMBC ಸೇರಿದ ಹಾಗೆ ವಿಶ್ವದ 10ಕ್ಕೂ ಅಧಿಕ ಜಾಗತಿಕ ಬ್ಯಾಂಕ್ಗಳು ಇಂಟ್ರೆಸ್ಟ್ ತೋರಿಸಿವೆ. RBI ಜೊತೆಗೆ ಮಾತುಕತೆ ಕೂಡ ನಡೀತಾ ಇದೆ. ಎಷ್ಟರ ಮಟ್ಟಿಗೆ ಡಿಮಾಂಡ್ ಇದೆ ಅಂದ್ರೆ ಕೇಂದ್ರ ಸರ್ಕಾರ SBI ಹಾಗೂ ಯೂನಿಯನ್ ಬ್ಯಾಂಕ್ ನಂತ ಸರ್ಕಾರಿ ಬ್ಯಾಂಕ್ಗಳನ್ನ ಕೂಡ ಓಪನ್ ಅಪ್ ಮಾಡೋಕೆ ನೋಡ್ತಾ ಇದೆ. ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಸಣ್ಣ ಪುಟ್ಟ ಬ್ಯಾಂಕ್ ಆದ್ರೂ ಸರಿ ಭಾರತದಲ್ಲಿ ಜಾಗ ಸಿಕ್ಕರೆ ಸಾಕು ಕೊಡಿ ಅಂತಿವೆ. ಹಾಗಿದ್ರೆ ಇದಕ್ಕೆ ಏನು ಕಾರಣ? ಇದಕ್ಕಿದ್ದಂತೆ ಭಾರತದ ಬ್ಯಾಂಕ್ಸ್ ಮೇಲೆ ಜಾಗತಿಕ ಬ್ಯಾಂಕ್ಸ್ ಇಂಟ್ರೆಸ್ಟ್ ತೋರಿಸ್ತಿರೋದು ಯಾಕೆ? ಯಾವ ಬ್ಯಾಂಕ್ನಲ್ಲಿ ಯಾರು ಹೂಡಿಕೆ ಮಾಡ್ತಿದ್ದಾರೆ? ಈ ರೀತಿ ವಿದೇಶಿಗರನ್ನ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ, ಅದರಲ್ಲೂ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಬಿಟ್ಕೊಳ್ಳೋದು ಒಳ್ಳೆಯದಾ? ಸರ್ಕಾರ ಏನು ಹೇಳ್ತಾ ಇದೆ ಎಲ್ಲವನ್ನ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ಕಳಕಳಿಯ ಮನವಿ ಏನು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅನ್ನೋ ರಿಕ್ವೆಸ್ಟ್ ನಿಮ್ಮ ಹತ್ರ. ಬನ್ನಿ ಆರಂಭ ಮಾಡೋಣ. ನಮಗೂ ಬೇಕು ಕೊಡಿ. ಭಾರತದ ಬ್ಯಾಂಕ್ಸ್ಗೆ ಭರ್ಜರಿ ಡಿಮಾಂಡ್. ಭಾರಿ ಡಿಮಾಂಡ್, ಭರ್ಜರಿ ಡಿಮಾಂಡ್ ಅಂತ ಹೇಳೋಕೆ ಒಂದು ಕಾರಣ ಇದೆ. ಯಾಕಂದ್ರೆ ನಮ್ಮ ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡೋಕೆ ನೋಡ್ತಿರೋದು ಯಾವುದೋ ಸಣ್ಣ ಪುಟ್ಟ ಕಂಪನಿಗಳಲ್ಲ. ಬ್ಯಾಂಕಿಂಗ್ ಮತ್ತು ಫಿನಾನ್ಸ್ ವರ್ಲ್ಡ್ ನಲ್ಲಿ ವಿಶ್ವವನ್ನೇ ಆಳ್ತಿರುವ ಅಗ್ರಮಾನ್ಯ ಸಂಸ್ಥೆಗಳು. ಈ ಲಿಸ್ಟ್ ನಲ್ಲಿ ಮೊದಲನೇದು ಬ್ಲಾಕ್ ಸ್ಟೋನ್. ಇದು ಕೇರಳ ಮೂಲದ ಫೆಡರಲ್ ಬ್ಯಾಂಕ್ ನಲ್ಲಿ ರೀಸೆಂಟ್ ಆಗಿ 9.9% ಶೇರ್ ಅನ್ನ ಖರೀದಿ ಮಾಡಿದೆ. ಈ ಬ್ಲಾಕ್ ಸ್ಟೋನ್ ಸಾಮಾನ್ಯ ಕಂಪನಿ ಅಲ್ಲ. ಜಗತ್ತಲ್ಲಿ $1.2 ಟ್ರಿಲಿಯನ್ ಆಸೆಟ್ ಮ್ಯಾನೇಜ್ ಮಾಡುತ್ತೆ. ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ವಿಶ್ವದಲ್ಲೇ ನಂಬರ್ 1 ಕಂಪನಿ. ಹಾಗೆ ಇನ್ಶೂರೆನ್ಸ್, ಇನ್ಫ್ರಾ, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡ್ತಾರೆ. ಬ್ಲಾಕ್ ಸ್ಟೋನ್ ಒಟ್ಟು ಆಸ್ತಿ ಸೇರಿಸಿದ್ರೆ ಸೌದಿ ಅರೇಬಿಯಾ GDPಗಿಂತ ಹೆಚ್ಚಾಗುತ್ತೆ. ಪ್ರೈವೇಟ್ ಈಕ್ವಿಟಿ ಅಂದ್ರೆ ಹೊಸ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡೋದ್ರಲ್ಲಿ ವಿಶ್ವಕ್ಕೆ 3ನೇ ಸ್ಥಾನದಲ್ಲಿದ್ದಾರೆ. ಭಾರತ ಸೇರಿದಂತೆ ಒಟ್ಟು 95 ರಾಷ್ಟ್ರಗಳಲ್ಲಿ ಇವರು ತಮ್ಮ ವ್ಯಾಪಾರವನ್ನ ಹೊಂದಿದ್ದಾರೆ. ಇಂಥ ಕಂಪನಿ ಈಗ ಕೇರಳದ ಪುಟ್ಟ ಫೆಡರಲ್ ಬ್ಯಾಂಕ್ ನಲ್ಲಿ ಹೂಡಿಕೆ ಮಾಡಿದೆ. RBL ನಲ್ಲಿ ದುಬೈ ಬ್ಯಾಂಕ್ ಹೂಡಿಕೆ. ದುಬೈನ NBD, ನ್ಯಾಷನಲ್ ಬ್ಯಾಂಕ್ ಆಫ್ ದುಬೈ, ಇವರು RBL ಬ್ಯಾಂಕ್ ನಲ್ಲಿ ಬರೋಬ್ಬರಿ $3 ಬಿಲಿಯನ್ ಹೂಡಿ 60% ಸ್ಟೇಕ್ ಅನ್ನ ಖರೀದಿ ಮಾಡಿದ್ದಾರೆ. ಎಷ್ಟು? 60%. $3 ಬಿಲಿಯನ್. ಸ್ನೇಹಿತರೆ, 3 ಬಿಲಿಯನ್ ಅಂದ್ರೆ ತಮಾಷೆ ಅಮೌಂಟ್ ಅಲ್ಲ. 26-27 ಸಾವಿರ ಕೋಟಿ ರೂಪಾಯಿ. RBL ಒಟ್ಟು ಮ್ಯಾನೇಜ್ ಮಾಡ್ತಿರೋ ಅಸೆಟ್ ಮೌಲ್ಯವೇ ಸುಮಾರು 92 ಸಾವಿರ ಕೋಟಿ ರೂಪಾಯಿ ಇದೆ. ಅಂಥದ್ರಲ್ಲಿ ಅದರ ಟೋಟಲ್ AUM ನ ಕಾಲು ಭಾಗ ದುಡ್ಡನ್ನ ಕೇವಲ ಶೇರ್ ಖರೀದಿ ಮಾಡೋಕೆ ಹಾಕಿದ್ದಾರೆ. ಅದು ಕೂಡ 60% ಹಾಕಿದ್ದಾರೆ. ಅಂದ್ರೆ ಹಾಕಿ ಓನರ್ ಆಗ್ತೀವಿ ಅಂತ ಹೊರಟಿದ್ದಾರೆ ಅಂತ ಹೇಳಿದ್ರೆ ಎಮಿರೇಟ್ಸ್ NBD ತುಂಬಾ ದೊಡ್ಡ ಗೇಮೇ ಇಲ್ಲಿ ಮಾಡ್ತಾ ಇದೆ ಅಂತ ಅರ್ಥ. ಅವರು ಸಣ್ಣ ಕೂಡ ಅಲ್ಲ. ದುಬೈನ ಸರ್ಕಾರಿ ಬ್ಯಾಂಕ್, ನಮ್ಮ SBI ಇದೆಯಲ್ಲ ಆ ಥರ NBDಯಲ್ಲಿ ಇವರು ಈಗ ಆಲ್ರೆಡಿ ಭಾರತದಲ್ಲಿ ತಮ್ಮ ಬ್ರಾಂಚ್ ಹೊಂದಿದ್ದಾರೆ. ಈಗ ಭವಿಷ್ಯದ ಮಾರುಕಟ್ಟೆ ಗುರಿ ಇಟ್ಕೊಂಡು ಈ ಡೀಲ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ದುಬೈ ಹಾಗೂ ಭಾರತದ ನಡುವೆ ವಾರ್ಷಿಕ $83 ಬಿಲಿಯನ್ ನಷ್ಟು ಟ್ರೇಡ್ ನಡೆಯುತ್ತೆ. ರೂಪಾಯಿ ಮತ್ತು ದಿರಮ್ ಎಕ್ಸ್ಚೇಂಜ್ನಿಂದ ಲಾಭ ಆಗುತ್ತೆ. ಇವ್ರಿಗೆ ಆಲ್ರೆಡಿ ದುಬೈನಲ್ಲಿ ಭಾರತೀಯರಿಗೆ UPI ಸೇವೆಯನ್ನು ಕೊಡ್ತಾರೆ. ಭಾರತದಂತಹ ಡಿಜಿಟಲ್ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಇನ್ನೂ ಬೆಳವಣಿಗೆಗೆ ಅವಕಾಶ ಇದೆ ಅನ್ನೋದು ಇವರ ಮುಂದಾಲೋಚನೆ. ಸ್ನೇಹಿತರೆ, ನೀವು ತೆಗೆದುಕೊಳ್ಳೋ ಒಂದೊಂದು ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕೂಡ ನಮಗೆ ದೊಡ್ಡ ಶಕ್ತಿ. ಇದರಿಂದ ನಾವು ಇನ್ನಷ್ಟು ಎಕ್ಸ್ಕ್ಲೂಸಿವ್ ವರದಿ, ಗಾಢ ವಿಶ್ಲೇಷಣೆಗಳನ್ನ ನಿಮ್ಮ ಮುಂದೆ ತರೋಕೆ ಸಾಧ್ಯ ಆಗುತ್ತೆ. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ಸ್ ಕೂಡ ಅಲ್ಲಿ ಮೆಂಬರ್ಸ್ಗೆ ಮಾತ್ರ ಸಿಗುತ್ತೆ. ಆ ವಿಡಿಯೋಸ್ಗೆ ನಮ್ಮ ಚಾನಲ್ ಕಡೆಯಿಂದ ನಾವು ಹಾಕೋ ಯಾವುದೇ ಆಡ್ಸ್ ಇರೋದಿಲ್ಲ. ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಬಟನ್ ಮೇಲೆ ವಿಡಿಯೋ ಕೆಳಗಿದೆ ಕ್ಲಿಕ್ ಮಾಡಿ. ಹಾಗೆ ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಅಥವಾ ಪಿನ್ ಕಾಮೆಂಟ್ ಅನ್ನ ಚೆಕ್ ಮಾಡಿ. ನಿಮ್ಮ ಸಪೋರ್ಟೇ ನಮ್ಮ ಶಕ್ತಿ. ಮುಳುಗ್ತಾ ಇದ್ದ ಬ್ಯಾಂಕ್ ಅನ್ನು ಬಿಡದ ಜಪಾನ್. ಸುಮಿಟೊಮೊ ಮಿತ್ಸುಯಿ ಬ್ಯಾಂಕಿಂಗ್ ಕಾರ್ಪೊರೇಷನ್ ಭಾರತದ ಎಸ್ ಬ್ಯಾಂಕ್ ನಲ್ಲಿ ಹೂಡಿಕೆ ಮಾಡಿದ್ದಾರೆ. ಜಪಾನ್ ನವರು 13,483 ಕೋಟಿ ರೂಪಾಯಿ ಕೊಟ್ಟು ಎಸ್ ಬ್ಯಾಂಕ್ ನಲ್ಲಿ 25% ಶೇರ್ ಅನ್ನ ಖರೀದಿ ಮಾಡಿದ್ದಾರೆ. SBMC ಕೂಡ ಸಾಮಾನ್ಯ ಅಲ್ಲ. ಜಪಾನ್ ಸರ್ಕಾರಿ ಬ್ಯಾಂಕ್ ಏನಲ್ಲ, ಆದರೆ ಜಪಾನ್ ಹಣಕಾಸು ಇಲಾಖೆ ಜೊತೆ ನೇರ ಸಂಪರ್ಕ ಹೊಂದಿದೆ. ಜಪಾನ್ ಸೇರಿದ ಹಾಗೆ 40 ರಾಷ್ಟ್ರಗಳಲ್ಲಿ ಪ್ರೆಸೆನ್ಸ್ ಹೊಂದಿದ್ದಾರೆ. ಜಪಾನ್ನಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್, ಇನ್ಶೂರೆನ್ಸ್ ಮತ್ತು ಪೆನ್ಷನ್ ಫಂಡ್
ಮ್ಯಾನೇಜ್ ಮಾಡ್ತಾರೆ. ಇವರ ಒಟ್ಟು ಆಸ್ತಿ $2.2 ಟ್ರಿಲಿಯನ್ ಮೀರಿದೆ. ಇಂಥ ಸಂಸ್ಥೆ ಈಗ ಯೆಸ್ ಬ್ಯಾಂಕ್ನಲ್ಲಿ ಷೇರು ಖರೀದಿ ಮಾಡಿದ್ದಾರೆ. ಯೆಸ್ ಬ್ಯಾಂಕ್ ಇನ್ನೇನು ಮುಳುಗೋ ಹಂತದಲ್ಲಿತ್ತು. 2020ರಲ್ಲಿ RBI ಮಧ್ಯಪ್ರವೇಶ ಮಾಡಿ SBIನಿಂದ ರೆಸ್ಕ್ಯೂ ಪ್ಯಾಕೇಜ್ ಕೊಡಿಸಿ ಒಂದಿಷ್ಟು ರಿಪೇರಿ ಮಾಡಿದ್ದಕ್ಕೆ ಉಳ್ಕೊಂಡಿದೆ. ಆದರೆ ಇನ್ನೂ ಕೂಡ ಫುಲ್ಲಿ ಸ್ಟೇಬಲ್ ಕಂಪನಿ ಅಲ್ಲ. ಆದರೆ ಇಂಥ ಬ್ಯಾಂಕ್ನಲ್ಲೂ ಕೂಡ ಜಪಾನ್ ನನಗೆ ಪಾಲ್ ಕೊಡಿ ಅಂತ ಹೇಳಿ ದುಡ್ಡು ಸುರಿದಿದೆ. SMBC ಭಾರತದ ಇನ್ಫ್ರಾ ಮೇಲೆ ಹೆವಿ ಇನ್ವೆಸ್ಟ್ ಮಾಡೋ ಪ್ಲಾನ್ ಹೊಂದಿದ್ದಾರೆ. ಬುಲೆಟ್ ಟ್ರೈನ್ ಯೋಜನೆಯಲ್ಲೂ ಇವರ ಪಾಲಿದೆ. ಇದೆಲ್ಲ ಬ್ಯಾಂಕ್ಗಳ ಕಥೆಯಾದರೆ NBFC ಇನ್ಶೂರೆನ್ಸ್ ಕಂಪನಿಗಳನ್ನ ಕೂಡ ವಿದೇಶಿಗರು ಆಸೆಯಿಂದ ನೋಡಿ ನುಗ್ತಾ ಇದ್ದಾರೆ ಒಳಗಡೆ. ಇಲ್ಲೂ ಸಾಕಷ್ಟು ಫಾರಿನ್ ಪ್ಲೇಯರ್ಸ್ ಕಾಲಿಟ್ಟಿದ್ದಾರೆ. ಅಬುದಾಬಿಯ IHC ಇಂಟರ್ನ್ಯಾಷನಲ್ ಹೋಲ್ಡಿಂಗ್ ಕಂಪನಿ ಸಮಾನ್ ಕ್ಯಾಪಿಟಲ್ ಅನ್ನೋ ಫಿನಾನ್ಸ್ ಕಂಪನಿಯಲ್ಲಿ $1 ಬಿಲಿಯನ್ ಹೂಡಿಕೆ ಮಾಡಿದೆ. ಇನ್ನು ಸ್ವಿಟ್ಜರ್ಲ್ಯಾಂಡ್ ಮೂಲದ ಝೂರಿಕ್ ಇನ್ಶೂರೆನ್ಸ್ ಕೋಟಕ್ ಮಹೀಂದ್ರಾ ಜನರಲ್ ಇನ್ಶೂರೆನ್ಸ್ನಲ್ಲಿ 70% ಶೇರ್ ಅನ್ನ ಖರೀದಿ ಮಾಡಿದ್ದಾರೆ. 5,600 ಕೋಟಿ ರೂಪಾಯಿ ಕೊಟ್ಟು ಕೋಟಕ್ ಮಹೀಂದ್ರಾ ಜೊತೆ ಡೀಲ್ ಫೈನಲ್ ಮಾಡಿಕೊಂಡಿದ್ದಾರೆ. ಅತ್ತ ಜಾಗತಿಕ ಹೂಡಿಕೆ ಸಂಸ್ಥೆ ಬೈನ್ ಕ್ಯಾಪಿಟಲ್ ಮಣಪ್ಪುರಂ ಫಿನಾನ್ಸ್ನ ಬುಟ್ಟಿಗೆ ಹಾಕೊಂಡಿದೆ. 4,385 ಕೋಟಿ ರೂಪಾಯಿ ಕೊಟ್ಟು 18% ಷೇರುಗಳನ್ನು ಪರ್ಚೇಸ್ ಮಾಡಿದೆ. ಹೀಗೆ ಭಾರತದಲ್ಲಿ ಇನ್ನೂ ಹಲವು ವಿದೇಶಿ ಕಂಪನಿಗಳು ಹೂಡಿಕೆ ಮಾಡ್ತಿವೆ. ಕೆಲವೊಂದು ಆಲ್ರೆಡಿ ಹೂಡಿಕೆ ಮಾಡಿವೆ, ಇನ್ನು ಕೆಲವು RBI ಅಪ್ರೂವಲ್ಗೆ ಕಾಯ್ತಿವೆ. ಒಟ್ಟಿನಲ್ಲಿ ಹೇಗಾದ್ರೂ ಮಾಡಿ ಭಾರತದ ಹಣಕಾಸು ಕ್ಷೇತ್ರದಲ್ಲಿ ಜಾಗ ಸಿಕ್ಕರೆ ಸಾಕು ಅಂತ ನುಗ್ತಾ ಇದ್ದಾರೆ. ಇನ್ನು ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥಕ್ಕೆ ಹೊಸ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. 3 ನೈಟ್ 4 ಡೇ ಟ್ರಿಪ್ ಇದು. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ್, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಎಲ್ಲ ಹೋಗೋದಿರುತ್ತೆ. ಕೇವಲ 31,700 ರೂಪಾಯಿ ಮಾತ್ರ. ಹೊರಡೋ ದಿನ ಡಿಸೆಂಬರ್ 9, 2025. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಯಾಕೆ ಹೀಗೆ ವಿದೇಶಿ ಕಂಪನಿಗಳು ಹೀಗೆ ಭಾರತದ ಬ್ಯಾಂಕ್ಸ್ NBFCಗಳ ಮೇಲೆ ಮುಗಿಬೀಳೋಕೆ ಕಾರಣ ಭಾರತದ ಬ್ಯಾಂಕಿಂಗ್ ಸೆಕ್ಟರ್ ಬೆಳೀತಿರೋ ರೀತಿ. ಸದ್ಯ ಭಾರತದ ಆರ್ಥಿಕತೆ ಬೂಮಿಂಗ್ ಎಂಜಿನ್ಗಳಲ್ಲಿ ಈ ಬ್ಯಾಂಕಿಂಗ್ ಸೆಕ್ಟರ್ ಮುಖ್ಯವಾಗಿರೋ ಎಂಜಿನ್. ಪ್ರತಿ ವರ್ಷ ಕ್ರೆಡಿಟ್ ಅನ್ನೋದು 11-12% ರೇಟ್ನಲ್ಲಿ ಗ್ರೋ ಆಗ್ತಾ ಇದೆ. ಯಾವುದೇ ಬ್ಯಾಂಕ್ ಹೆಲ್ದಿ ಆಗಿದೆ, ಚೆನ್ನಾಗಿ ಗ್ರೋ ಆಗ್ತಿದೆ ಅಂತ ಸೂಚಿಸುವ ಮುಖ್ಯ ಅಂಶನೇ ಈ ಕ್ರೆಡಿಟ್ ಗ್ರೋತ್. ಅಂಥದ್ರಲ್ಲಿ ಭಾರತ ಡಬಲ್ ಡಿಜಿಟ್ನಲ್ಲಿ ಗ್ರೋ ಆಗ್ತಿದೆ. ಜೊತೆಗೆ ಹಣದ ವಹಿವಾಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. 2025ರಲ್ಲೇ ಭಾರತದ ಬ್ಯಾಂಕ್ಗಳು 280 ಲಕ್ಷ ಕೋಟಿ ಹಣ ವಹಿವಾಟು ನಡೆಸಿವೆ. ಅತ್ತ NPA ಅಥವಾ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಥವಾ ಕೆಟ್ಟ ಸಾಲದ ಪ್ರಮಾಣ ಕೂಡ ತುಂಬಾ ಕಮ್ಮಿ ಇದೆ, 2.5%. ಅಲ್ಲದೆ ಪ್ರತಿ ವರ್ಷ ಭಾರತದ ಬ್ಯಾಂಕ್ಗಳು 3.82 ಲಕ್ಷ ಕೋಟಿ ಲಾಭ ಗಳಿಸ್ತಿವೆ. ಈ ಸಂಖ್ಯೆ ಇಯರ್ ಆನ್ ಇಯರ್ 31% ರೇಟ್ನಲ್ಲಿ ಗ್ರೋ ಆಗುತ್ತೆ ಅಂತ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗ್ ಸಂಸ್ಥೆ ಮ್ಯಾಕಿನ್ಸಿ ಹೇಳಿದೆ. ಏನೋ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳ್ಳೋದ್ರಲ್ಲೂ ಕೂಡ ನಾವು ಮುಂದೆ ಇದ್ದೀವಿ. ಭಾರತದ UPI ಬಗ್ಗೆ ಹೇಳೋದೇ ಬೇಡ, ಜಾಸ್ತಿ ಇಡೀ ಜಗತ್ತಿಗೆ ಗೊತ್ತು. 2024ರಲ್ಲಿ UPI ಮೂಲಕ ಒಟ್ಟು 246.8 ಲಕ್ಷ ಕೋಟಿ ಟ್ರಾನ್ಸಾಕ್ಷನ್ಸ್ ನಡೆದಿದ್ವು. ಅತ್ತ AI ಅಪ್ಡೇಷನ್ ಅಲ್ಲೂ ಕೂಡ ವೇಗವಾಗಿ ಮುನ್ನುಗ್ತಾ ಇದ್ದೇವೆ. ಕೆನಡಾ, ನೆದರ್ಲ್ಯಾಂಡ್ ಮೀರಿಸಿ ಭಾರತದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ AI ಬಳಕೆಯಾಗ್ತಿದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಭಾರತದ ಸರ್ವಿಸ್ ಸೆಕ್ಟರ್ನಲ್ಲಿ ಫಿನಾನ್ಸ್ ಸರ್ವಿಸ್ ಸೆಕ್ಟರ್ ಫಾಸ್ಟ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಿದೆ. ಭಾರತದ ಮನೆಗಳಲ್ಲಿ ಹಾಗೂ ಸಣ್ಣ ಬಿಸ್ನೆಸ್ಗಳಲ್ಲಿ ಸಾಲಕ್ಕೂ ಬೇಡಿಕೆ ಹೆಚ್ಚಾಗ್ತಿದೆ. ಈ ಸಾಲದ ಬೇಡಿಕೆ ಹೆಚ್ಚಾದಂತೆ ಬ್ಯಾಂಕ್ ಹಾಗೂ NBFCಗಳ ಬೇಡಿಕೆ ಕೂಡ ಹೆಚ್ಚಾಗುತ್ತೆ. ಅವುಗಳು ಜಾಸ್ತಿ ಇರಬೇಕಾಗುತ್ತೆ, ದೊಡ್ಡದಿರಬೇಕಾಗುತ್ತೆ. ಗ್ರೋಯಿಂಗ್ ಮಾರ್ಕೆಟ್ನಿಂದ ದೂರ ಉಳಿಬಾರ್ದು ನಾವು ಕೂಡ ಹಾಗಾದ್ರೆ ಅಂತ ಹೇಳಿ ಗ್ಲೋಬಲ್ ಕಂಪನಿಗಳು ಭಾರತಕ್ಕೆ ಹಾರ ಬರ್ತಿದ್ದಾರೆ. ಭಾರತದಲ್ಲಿ ಹೊಸದಾಗಿ ಕಂಪನಿ ಹಾಕಿ ಅದರಲ್ಲಿ $1 ಬಿಲಿಯನ್ ಇನ್ವೆಸ್ಟ್ ಮಾಡೋದ್ರ ಬದಲು ಈಗ ಆಲ್ರೆಡಿ ಸ್ಥಾಪಿತ ಬ್ಯಾಂಕ್ಗಳಲ್ಲಿ ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್ಸ್ ಅಲ್ಲಿ ಹೂಡಿಕೆ ಮಾಡಿ ಶೇರ್ ತಗೊಂಡ್ಬಿಟ್ರೆ ಆ ಗ್ರೋತ್ನ ಪಾಲು ನಮಗೂ ಸಿಗುತ್ತೆ ಅನ್ನೋ ಲೆಕ್ಕಾಚಾರ. ನಮ್ಮ ಜನ ಹೊಸ ಕಂಪನಿಗಳನ್ನ ಬೇಗ ನಂಬಲ್ಲ. ಅದರಲ್ಲಿ ಹೊಸ ಬ್ಯಾಂಕ್ ಬಂದು ನಮ್ಮಲ್ಲಿ ನಿಮ್ಮ ಹಣ ಇಡಿ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಆದರೆ ಈಗ ಆಲ್ರೆಡಿ ಭಾರತದಲ್ಲಿ ಆಳವಾಗಿ ಬೇರೂರಿರೋ ಬ್ಯಾಂಕ್ಗಳ ಸಹಾಯದಿಂದ ಭಾರತದ ಮಾರ್ಕೆಟ್ನಲ್ಲಿ ಎಂಟರ್ ಆಗೋದು ಕಂಪನಿಗಳಿಗೆ ಫೀಸಿಬಲ್ ಅನ್ಸುತ್ತೆ. ಈ ಪರಿ ಡಿಮಾಂಡ್ ನೋಡಿಬಿಟ್ಟು ಸರ್ಕಾರ ತನ್ನ PSU ಬ್ಯಾಂಕ್ಗಳಲ್ಲೂ ಕೂಡ, ಸರ್ಕಾರಿ ಬ್ಯಾಂಕ್ಗಳಲ್ಲೂ ಕೂಡ ವಿದೇಶಿ ಹೂಡಿಕೆಯನ್ನ ಅಲೋ ಮಾಡೋಕೆ ಪ್ಲಾನ್ ಮಾಡ್ತಿದೆ. ಸರ್ಕಾರಿ ಬ್ಯಾಂಕ್ಗಳಲ್ಲೂ ವಿದೇಶಿ ಹೂಡಿಕೆಗೆ ಚಿಂತನೆ. ಈಗ ಆಲ್ರೆಡಿ ಖಾಸಗಿ ಬ್ಯಾಂಕ್ಗಳಲ್ಲಿ ವಿದೇಶಿ ಹೂಡಿಕೆಗೆ ಅನುಮತಿ ಇತ್ತು. RBI ಕೂಡ ಬ್ಯಾಂಕ್ಗಳಲ್ಲಿ ವಿದೇಶಿ ಹೂಡಿಕೆ ನಿಯಮವನ್ನ ಸಡಿಲಿಸ್ತಾ ಬಂದಿತ್ತು. ಈಗ ಭಾರತದ ಇನ್ಶೂರೆನ್ಸ್ ಕಂಪನಿಗಳಲ್ಲಿ 100% ವಿದೇಶಿ ಹೂಡಿಕೆ ಮಾಡಬಹುದು. ರೆಗ್ಯುಲೇಟರಿ ಅಪ್ರೂವಲ್ ಪಡೆದು ಖಾಸಗಿ ಬ್ಯಾಂಕ್ಗಳಲ್ಲಿ 74% ತನಕ ಫಾರಿನ್ ಎಂಟಿಟೀಸ್ ಶೇರ್ ಖರೀದಿ ಮಾಡಬಹುದು. ಆದರೆ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಇರಲಿಲ್ಲ. ಕೇವಲ 20% ಮಾತ್ರ ವಿದೇಶಿ ಹೂಡಿಕೆ ಮಾಡಬಹುದಾಗಿತ್ತು.
ಆದ್ರೆ ಅದನ್ನ ಸರ್ಕಾರ ಚೇಂಜ್ ಮಾಡೋಕೆ ನೋಡ್ತಾ ಇದೆ. FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಲಿಮಿಟ್ ನ ಏರಿಕೆ ಮಾಡೋಕೆ ಯೋಚನೆ ಮಾಡ್ತಿದೆ. 49%ಗೆ ಏರಿಸೋಕೆ ನೋಡ್ತಾ ಇದೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಇದರಿಂದ ಸರ್ಕಾರಿ ಮತ್ತು ಖಾಸಗಿ ಬ್ಯಾಂಕ್ ನಡುವಿನ ಅಂತರ ಕಮ್ಮಿ ಮಾಡಬಹುದು ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಯಾಕಂದ್ರೆ ಸದ್ಯ ಸರ್ಕಾರದ ಬಳಿ ಒಟ್ಟು 12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇವೆ. ಎಲ್ಲಾ ಬ್ಯಾಂಕ್ಗಳು ಸೇರಿ ಒಟ್ಟು ಸೇರಿ $1.95 ಟ್ರಿಲಿಯನ್ ಡೆಪಾಸಿಟ್ಸ್ ಹೊಂದಿವೆ. ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ 55% ಬ್ಯಾಂಕಿಂಗ್ ಸೆಕ್ಟರ್ ನ ಇವರೇ ನಡೆಸ್ತಾ ಇದ್ದಾರೆ. ಹೀಗಿರುವಾಗ ಕೇವಲ ಖಾಸಗಿ ಬ್ಯಾಂಕ್ಗಳಿಗಷ್ಟೇ ಹೆಚ್ಚಿನ FDI ಅಲೋ ಮಾಡಿ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಮಾಡಲಿಲ್ಲ ಅಂದ್ರೆ ಸರ್ಕಾರದ ಇನ್ವೆಸ್ಟ್ಮೆಂಟ್ಗೂ ಲಾಭ ಇಲ್ಲ, ಅದು ಮೂರ್ಖತನ ಆಗುತ್ತೆ ಅನ್ನೋದು ಲೆಕ್ಕಾಚಾರ. ಹಾಗೆ ಭಾರತ ಡೆವಲಪ್ಡ್ ಕಂಟ್ರಿ ಆಗಬೇಕು, ಅಮೆರಿಕ, ಚೈನಾ, ಯುರೋಪ್ ರೀತಿ ಶ್ರೀಮಂತ ರಾಷ್ಟ್ರಗಳ ಸಾಲಿಗೆ ಬರಬೇಕು, ಹತ್ರಕಾರು ಬರಬೇಕು ಅಂತ ಹೇಳಿದ್ರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸುಧಾರಣೆ ಆಗಲೇಬೇಕು. ಆರ್ಥಿಕತೆ ಬೆಳೆದಂತೆ ಸಾಲದ ಬೇಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸದ್ಯದ ಸ್ಥಿತಿಯಲ್ಲಿ ಬ್ಯಾಂಕ್ಗಳಿಗೆ ಆ ದೊಡ್ಡ ಬೇಡಿಕೆಯನ್ನ ಪೂರೈಸೋಕೆ ಆಗಲ್ಲ. ಬಂಡವಾಳ ಹರಿದು ಬರದೆ ಬ್ಯಾಂಕ್ಗಳು ದಿವಾಳಿ ಆಗ್ಬಿಡ್ತವೆ. ಎಲ್ಲಾ ಟೈಮ್ನಲ್ಲೂ ಸರ್ಕಾರವೇ ಪರಿಹಾರ ಘೋಷಿಸಿ ಬ್ಯಾಂಕ್ಗಳನ್ನ ರೀಕ್ಯಾಪಿಟಲೈಸ್ ಮಾಡಿ ಜೀವ ಉಳಿಸೋಕ್ಕಾಗಲ್ಲ. ಟ್ಯಾಕ್ಸ್ ಪೇಯರ್ ಮನಿ ಹಾಕಿ ಸರ್ಕಾರಿ ಬ್ಯಾಂಕ್ಗಳನ್ನ ಕಾಪಾಡ್ತಾ ಕೂರಕ್ಕಾಗಲ್ಲ. ವಿದೇಶಿ ಹೂಡಿಕೆ ಬೇಕಾಗತ್ತೆ. ಹೀಗಾಗಿ ಸರ್ಕಾರ ಈ ಚಿಂತನೆ ನಡೆಸಿದೆ. ಈಗ ದೊಡ್ಡ ದೊಡ್ಡ ಬ್ಯಾಂಕ್ಗಳನ್ನ SBI, ಪಂಜಾಬ್ ಬ್ಯಾಂಕ್ಗಳಲ್ಲಿ ವಿಲೀನ ಮಾಡ್ತಿರೋದು ಅದೇ ಕಾರಣಕ್ಕೆ. ಯಾಕಂದ್ರೆ ಸಣ್ಣ ಸಣ್ಣ ಬ್ಯಾಂಕ್ ಇರಬೇಕಾದ್ರೆ 10-12 ಬ್ಯಾಂಕ್ ಇದೆ ಅಂತ ಅನ್ಕೊಳ್ಳಿ, ಒಂದ್ 2 ಮಾರೋಣ ಅಂತ ಹೊರಟ್ರು ಕೂಡ ಪೂರ್ತಿ ಮಾರ್ಬಿಟ್ರೆ ಅಯ್ಯಯ್ಯೋ ಸರ್ಕಾರಿ ಬ್ಯಾಂಕ್ ಅನ್ನ ಫುಲ್ ಮಾರ್ಕೊಂಡ್ಬಿಟ್ರು ಅಂತ ಹೇಳಿ ನೆಗೆಟಿವಿಟಿ ಕ್ರಿಯೇಟ್ ಆಗೋ ಚಾನ್ಸಸ್ ನಮ್ಮ ರಾಷ್ಟ್ರದಲ್ಲಿ ಜಾಸ್ತಿ. ಅದೊಂದು ಹಳೇ ರೋಗ ಭಾರತದಲ್ಲಿ ಇನ್ನೂ ಕೂಡ ಇದೆ. ಆ ಕಡೆ ಪೂರ್ಣ ಪ್ರಮಾಣದ ಫ್ರೀ ಮಾರ್ಕೆಟ್ ಎಕಾನಮಿನೂ ಅಲ್ಲ, ಆ ಕಡೆಗೆ ಸೋಷಿಯಲಿಸ್ಟ್ ಎಕಾನಮಿನೂ ಅಲ್ಲ. ಒಂಥರ ಮಿಕ್ಸ್ ಬ್ರೀಡ್ ತರ ಆಗ್ಬಿಟ್ಟಿದೆ ನಮ್ಮ ಎಕಾನಮಿ. ಖಾಸಗೀಕರಣ, ಖಾಸಗಿ ಇನ್ವೆಸ್ಟ್ಮೆಂಟ್ ಅನ್ನ ಅಲೋ ಮಾಡೋದು ಅಂತ ಹೇಳಿದ ತಕ್ಷಣ ಮುಗಿದೋಯ್ತು ಅಂತ ಹೇಳಿ ಗಲಾಟೆ ಎದ್ಬಿಡತ್ತಿಲ್ಲ. ಹೀಗಾಗಿ ಸರ್ಕಾರಗಳು ಕೂಡ ಹೆದರ್ಕೊಳ್ತಾರೆ. ಪೂರ್ತಿ ಪ್ರೈವೇಟಿಗೆ ಮಾರ್ಬಿಡೋದಂದ್ರೆ ಹೆದರ್ಕೊಂಡ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ ಗೊತ್ತಾ, ಈಗ 12 ಬ್ಯಾಂಕ್ ಇದೆ, ಒಂದು ಪ್ರೈವೇಟ್ ಮಾಡೋದಂದ್ರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಅದು ದೊಡ್ಡ ಇಶ್ಯೂ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ, ಇವಾಗ ಎಲ್ಲ ಮರ್ಜ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಈಗ 12 ಬ್ಯಾಂಕ್ ಇರೋದನ್ನ 5 ಬ್ಯಾಂಕು 6 ಬ್ಯಾಂಕ್ಗೂ ಇಳಿಸಿ ಅದರಲ್ಲಿ ಒಂದು 49% ಶೇರ್ ಅನ್ನ ಮಾರ್ಬಿಟ್ರೆ 51% ಸಾಕು ಗೌರ್ಮೆಂಟ್ ಕಂಟ್ರೋಲ್ ಮಾಡ್ಲಿಕ್ಕೆ, ಸರ್ಕಾರದ ನಿಯಂತ್ರಣ ಇರಲಿಕ್ಕೆ. 49% ಒಂದ್ ವೇಳೆ ಮಾರ್ಬಿಟ್ರೆ ಎಷ್ಟಾಯ್ತು? 12 ಬ್ಯಾಂಕಲ್ಲಿ 6ಕ್ಕೆ ಇಳಿಸಿ 49% ಶೇರುಗಳನ್ನ ಪ್ರೈವೇಟ್ನವರಿಗೆ ಅದನ್ನ ಅಲೋ ಮಾಡಿದ್ರೆ, ಹೂಡಿಕೆ ಮಾಡಕ್ಕೆ ಅಲೋ ಮಾಡಿದ್ರೆ ಎಷ್ಟಾಯ್ತು? ಅವಾಗ 12 ಬ್ಯಾಂಕ್ಗಳಿದ್ವಲ್ಲ, ಆಗಿನ ಲೆಕ್ಕ ತಗೊಂಡ್ರೆ ಒಂದು 5-6 ಬ್ಯಾಂಕ್ ಇಡೀಡಿಯಾಗಿ ಪ್ರೈವೇಟೈಸ್ ಮಾಡ್ದಂಗೆ ಆಯ್ತು. ಬಟ್ ಇಲ್ಲಿ ಹಂಗಲ್ಲ, ಯಾವ ಬ್ಯಾಂಕನ್ನು ಪೂರ್ತಿಯಾಗಿ ನಾವು ಬಿಟ್ಕೊಡ್ತಿಲ್ಲ, ಮರ್ಜ್ ಮಾಡಿರ್ತೀವಿ, ಬಿಗ್ ಬ್ಯಾಂಕ್ಸ್ ನ ಕ್ರಿಯೇಟ್ ಮಾಡಿರ್ತೀವಿ. ಅದರಲ್ಲಿ ಗವರ್ಮೆಂಟ್ ಕಂಟ್ರೋಲಿಗೆ ಎಷ್ಟು ಬೇಕು? 51% ಸಾಕು ಕಂಟ್ರೋಲಿಂಗ್ ಓನರ್ಶಿಪ್ ಅನ್ನ ಹೊಂದೋಕೆ. ಆ ಸ್ಕೀಮ್ ಅನ್ನ ಗವರ್ಮೆಂಟ್ ಹಾಕಿರೋ ರೀತಿ ಕಾಣಿಸ್ತಾ ಇದೆ. ಆದ್ರೂ ಕೂಡ ಇಲ್ಲ ಒಂದಷ್ಟು ಕನ್ಸರ್ನ್ಸ್ ಕೂಡ ಇವೆ. ಹೀಗಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಏನೇನು ಕನ್ಸರ್ನ್ಸ್ ಹಾಗಾದ್ರೆ? ಬ್ಯಾಂಕಿಂಗ್ ಸ್ಟ್ರಾಟಜಿಕ್ ಕ್ಷೇತ್ರ. ಆಗಲೇ ಹೇಳಿದ ಹಾಗೆ ಯಾವುದೇ ಕಂಪನಿಯಲ್ಲಿ 50%ಕ್ಕಿಂತ ಹೆಚ್ಚು ಶೇರ್ ಹೊಂದಿರೋರು ಕಂಪನಿ ಕುರಿತು ಓನರ್ಶಿಪ್ ಕಂಟ್ರೋಲ್ ಅನ್ನ ಹೊಂದಿರ್ತಾರೆ ಅಥವಾ ಕಂಟ್ರೋಲಿಂಗ್ ಓನರ್ಶಿಪ್ ಅನ್ನ ಹೊಂದಿರ್ತಾರೆ. ಅದೇ ಕಾರಣಕ್ಕೆ PSUಗಳಲ್ಲಿ ಅಪ್ ಟು 49% ಮಾತ್ರ ಅಂತ ಹೇಳಿ ಬಿಡೋಕೀಗ ಹೊರಟಿರೋದು ಸರ್ಕಾರ ಅನ್ನೋ ರೀತಿಯಲ್ಲಿ ಮಾಹಿತಿ ಬರ್ತಿರೋದು. ಆದ್ರೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ, ಭಾರತದ ಬಿಗ್ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ 74% ತನಕ ಕೂಡ ಅಲೋ ಮಾಡಿರೋದ್ರಿಂದ ಕಂಪ್ಲೀಟ್ ಡಿಸಿಷನ್ ಮೇಕಿಂಗ್ ಫಾರಿನ್ ಕಂಪನಿಗಳಿಗೆ ಪ್ರೈವೇಟ್ ಬ್ಯಾಂಕ್ನಲ್ಲಿ ಬಿಟ್ಟಂತಾಗತ್ತೆ. ಆಗ ಭಾರತದ ಹಿತಾಸಕ್ತಿಗಳನ್ನ ಅವರು ಕಡೆಗಣಿಸಿದರೆ, ಯಾಕಂದ್ರೆ ಅವ್ರಿಗೆ ಲಾಭ ಅಷ್ಟೇ ಮುಖ್ಯ ಆಗಿರುತ್ತಲ್ಲ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನ ರೆಗ್ಯುಲೇಟ್ ಮಾಡಬೇಕು. ಆದ್ರೆ ತುಂಬಾ ಆರ್ಥಿಕ ತಜ್ಞರು ಏನ್ ಹೇಳ್ತಾರೆ ಅಂದ್ರೆ ಅಷ್ಟೊಂದು ಭಯ ಪಡೋ ಅಗತ್ಯ ಇಲ್ಲ. ಇದು ಬ್ಯಾಂಕಿಂಗ್ ಇಂಡಸ್ಟ್ರಿ ಹೈಲಿ ರೆಗ್ಯುಲೇಟೆಡ್ ಇಂಡಸ್ಟ್ರಿ. ಇದು ಫಿನಾನ್ಷಿಯಲ್ ವರ್ಲ್ಡ್ ಹೈಲಿ ರೆಗ್ಯುಲೇಟೆಡ್, ಅದರಲ್ಲೂ ಬ್ಯಾಂಕಿಂಗ್ ಅಂತೂ ಹೈಲಿ ರೆಗ್ಯುಲೇಟೆಡ್. RBI ಪ್ರತಿಯೊಂದನ್ನು ನಿಯಂತ್ರಣ ಮಾಡುತ್ತೆ, ಬಿಗ್ ಬಾಸ್ ತರ ಇದ್ಕೊಂಡು. ಸಾಲ ಎಷ್ಟು ಕೊಡಬೇಕು, ಯಾರಿಗೆ ಎಷ್ಟು ಕೊಡಬೇಕು, ಏನೇನು ಸೇಫ್ಟಿ ಮೆಜರ್ಸ್ ಅನ್ನ ಇಟ್ಕೊಂಡಿರ್ಬೇಕು, ಎಲ್ಲವನ್ನ RBI ಡಿಸೈಡ್ ಮಾಡುತ್ತೆ. ಇವರು ಜಸ್ಟ್ ಅದನ್ನ ಫಾಲೋ ಮಾಡ್ಕೊಂಡು ಹೋಗಬೇಕು. ಸೊ ಅಷ್ಟೊಂದು ರೆಗ್ಯುಲೇಷನ್ ಇರೋದ್ರಿಂದ ಆತಂಕ ಪಡೋ ಅಗತ್ಯ ಇಲ್ಲ. ಜಗತ್ತೆಲ್ಲ ಹಿಂಗೆ ಮುಂದುವರೆದಿರೋದು, ನಾವು ಮಾತ್ರ ಯಾಕೆ ಹಿಂದೆ ಬಿಡಬೇಕು ಅನ್ನೋ ಒಪಿನಿಯನ್ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ, ಅದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ನಿಮಗೆ ಆಸಕ್ತಿ ಇದ್ರೆ ನೀವು ಅದನ್ನ ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.